Incoming voice call from Mani. ನಾನು ಹೆಂಡತಿ ಮಾಡ್ತಾರೆ ಮಾತಾಡ್ಬಿಡಲ್ಲ. ಹಲೋ, ಇಲ್ಲೇ ಹಳ್ಳಿ ಮಾರ್ತಾಗಿದ್ದೀನಿ, ಬರ್ತೀನಿ. ಒಂದು 10 ನಿಮಿಷ ಬರ್ತೀನಿ. ಮುದ್ದೆ ಮಾಡಿ ಬರ್ತೀನಿ. ನಾನೇನು ಕುಡಿಯೋಕೆ ಹೋಗಿದ್ದೆ ಅಂದ್ಕೊಂಡಿದ್ದೀನಿ. ಇಲ್ಲೇ ಹಳ್ಳಿ ಮಾರ್ತಾಗಿದ್ದೀನಿ, ಬಾ ಬಂದು ನೋಡ್ಬೇಕಾದ್ರೆ ಬಿಡಪ್ಪ ಅಂತ ಕಾಮಿಸ್ಕೊಂಡು ಬರ್ತೀನಿ ಅಂತ ಹೇಳಿಲ್ಲ. ಇರಪ್ಪ ಹೆಂಡತಿ ಮಾಡ್ತಾರೆ ಇರೋ ಒಂದು ನಿಮಿಷ. ಹಲೋ, ಬಂದಿರೋ ಅಂತ ಹೇಳಿಲ್ಲ ಅಮ್ಮನ, ಯಾಕೆ ಆಗಲ್ಲ ಫೋನ್ ಮಾಡ್ತಾರೆ ರೋಸಿ? ಬರ್ತೀನಿ ಇರೋ 10 ನಿಮಿಷ. ಯಾಕಮ್ಮ ಚಿನ್ಮರಿ ಉಂಡಾ? ಕುರ್ಕುರಿ ತರಬೇಕಾ? ಜ್ಯೂಸಾ? ತಾವತ್ತಿ ಉಂಡಾ? ಸುಮಾರಿಕ ಬರ್ತೀನಿ. ಅಮ್ಮಗೆ ಫೋನ್ ಕೊಡು. ನಿಮ್ಮ ಅಮ್ಮನ ಬೇವರ್ಸಿ ಅವ್ರ ಹತ್ರ ಯಾಕೆ ಫೋನ್ ಕೊಡ್ತೀನಿ ನಿನ್ನ ಅಮ್ಮನ ನೀನು? ನಮ್ಮ ಕಾಮ ಬಂದರೆ ವಾತು ಬಿಡ್ತೀನಿ ನನ್ನ ಅಮ್ಮನ. ಇಡಪ್ಪ, ನಾನು ನಿನ್ನ ಅಮ್ಮನ ಬರ್ತೀನಿ ಅಂತ ಹೇಳಿಲ್ಲ. ಇಡು ಅಲ್ಲ ಕಣ ದೇವಣ್ಣ, ಮೊನ್ನೆ ಅಂಬಾ ಬೆಟ್ಟಕ್ಕೆ ಅರ್ಕೆ ತೀರ್ಸೋಕೊಂಬ ಅಂತ ನನ್ನ ಹೆಂಡತಿ ಕರೆದ್ಲು ಅಂತ. ದುಡ್ಡಿಲ್ಲ ಕಡೆ ಅಂದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮೊನ್ನೆ ಇದಕ್ಕೆ ಕುಂಭಮೇಳಕ್ಕೆ ಹೋದವಪ್ಪ. ಬೋತ್ತಿದಂಗೆ ಅಲ್ಲ, ಕುಂಭಮೇಳಕ್ಕೆ ಹೋಗಿ ಮನೇಲಿ ಸಹ ನೋಡೋಕೆ ದುಡ್ಡು ಐತೆ, ನಾವು ಕೇಳಿದ ಅರ್ಕೆ ತೀರ್ಸೋಕೆ ದುಡ್ಡಿಲ್ಲ ಅಲ್ಲ ಅಂತ ಗಲಾಟೆ ತೆಗೆದ್ಲಪ್ಪ. ಅಲ್ಲ ನಮ್ಮನ್ನು ಏನು ಹೆಂಡ್ತಿ ಮಕ್ಕಳಪ್ಪ, ನಮ್ಮನ್ನು ಯಾಕನೇ ಮದುವೆ ಅನಿಸ್ತೈತಿ ನನಗೆ. ಸಮಸ್ಯೆ ಅಲ್ಲ, ಇದೆಲ್ಲ ಮಾಡಿದ್ದು ನಮ್ಮ ಅಪ್ಪನೇ. ನಮ್ಮನ್ನ ಅಂಕೆ ನಾನು ಹೇಳಿದೆ ಅವತ್ತು, ನನ್ನ ಸಂಬಂಧದಾಗ ಮದುವೆ ಆಗಲ್ಲ, ಬ್ಯಾಡ ಅಂತ ಹೇಳಿದೆ. ಕೇಳಲಿಲ್ಲ. ನನ್ನ ತಂಗಿ ಮಗಳು ಕಣೋ, ನೀವು ಮದುವೆ ಆಗಲೇಬೇಕು ಅಂತ ಹಠ ಮಾಡ್ದೆ. ಹೋದ್ರೂ ಹೋಗ್ಲಿ ಅಂತ ಆದೆ. ಅಮ್ಮನ ಅವ್ನು ಕಟ್ತಾ ಎತ್ತ ಅನುಭವಿಸೋದು ಯಾರೀಗ? ನಾನು ನೀವು ಸರಿ ಎಲ್ಲಿ ಆತ ಅಡಿಕೆನೋ ಒಂಚೂರು ಅಡಿಕೆನೋ ಸರಿ ಹಿಡ್ದಿಲ್ಲ. ಯಾತಕ್ಕೂ ಅದು ಅಂಬಾ ಬೆಟ್ಟಕ್ಕೆ ಬೇರೆ 50,000 ಸಾಲ ಮಾಡ್ಬೇಕು. ಯಾರನ್ನ ಕೇಳ್ಬೇಕಂತಿದ್ದು, ಯಾರು ಕೊಡ್ತಾರೋ ನೋಡೋಣ. Incoming voice call from Mani. ಅಮ್ಮನ Incoming voice. ನಿನ್ನ ಅಮ್ಮನ ಬರ್ತೀನಿ ಅಂತ ಹೇಳಿಲ್ವೇ? ಶಟದರಿಗಾಗಲಲ್ಲ ಫೋನ್ ಮಾಡ್ತೀನಿ. ನಿನ್ನ ಅಮ್ಮನ 10 ನಿಮಿಷಕ್ಕೆ ಅಲ್ಲಿರ್ತೀನಿ, ಬರ್ತೀನಿ ಅಂತ ಹೇಳಿದ್ರೆ ಬರ್ತಾಯಿದ್ದೀನಿ ಅಷ್ಟೇ. ತಿಕ್ಕ ಮುಚ್ಕೊಂಡು ಫೋನ್ ನಿನ್ನ ಅಮ್ಮನ.